ಎಲ್ರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ಒಂದು ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಷಯ, ಈಗ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಅಂತೂ ಮುಗಿದಿದೆ. ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಚುನಾವಣೆ ಮುಗಿದಿದೆ. ಈಗ ಎಲ್ಲ ಒಂದು ಪಕ್ಷದ ಅಭ್ಯರ್ಥಿಗಳು ಮತ್ತೆ ಪ್ರಮುಖ ಮೂರು ಪಕ್ಷದ ಎಲ್ಲ ವರಿಷ್ಠರು, ಎಲ್ಲ ಅವ್ರ ಕಾರ್ಯಕರ್ತರ ಒಂದು ಬೂತ್ ಮಟ್ಟದ ಎಲ್ಲ ಒಂದು ವೋಟ್ಗಳನ್ನು ತರಿಸ್ಕೊಂಡು ಎಷ್ಟು ಎಲ್ಲವೂ ಕೂಡ ಒಂದು ಲೆಕ್ಕಾಚಾರ ನಡೆದಿದೆ. ಸೋಲು ಗೆಲುವಿನ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಅಭ್ಯರ್ಥಿಗಳಂತೂ ಒಂದು ರಿಲ್ಯಾಕ್ಸ್ ಮೂಡಲ್ಲಿ ಒಂದು ಸೋಲು ಗೆಲುವಿನ ಒಂದು ನಿರೀಕ್ಷೆಯನ್ನು ಮಾಡ್ತಾ ಒಂದು ಕಾರ್ಯಕರ್ತರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಹಾಗೆ ಒಂದು ಬೂತ್ ಮಟ್ಟದಲ್ಲಿ ಯಾರ್ಯಾರು ಒಂದು ಪೋಲಿಂಗ್ ಏಜೆಂಟ್ಗಳಾಗಿದ್ದಾರೆ ಅವ್ರ ಹತ್ರ ಡೀಟೇಲ್ಸ್ ಅನ್ನ ತರಿಸ್ಕೊಂಡು ಯಾವ ಒಂದು ಬೂತ್ ಅಲ್ಲಿ ನಮಗೆ ಎಷ್ಟು ವೋಟ್ ಬಿದ್ದಿದೆ, ಯಾವ ಬೂತ್ ಅಲ್ಲಿ ಮುನ್ನಡೆ ಆಗ್ಬೋದು, ಯಾವ ಬೂತ್ ಅಲ್ಲಿ ಹಿನ್ನಡೆ ಆಗ್ಬೋದು, ಎಲ್ಲವೂ ಕೂಡ ಒಂದು ಚರ್ಚೆ ನಡೆದಿದೆ. ಹಾಗೆ ಒಂದು ಟಿವಿ ಚಾನೆಲ್ಗಳು ಎಲ್ಲರೂ ಕೂಡ ಒಂದು ಗುಪ್ತಚರ ಇಲಾಖೆಗಳು ಎಲ್ಲವೂ ಕೂಡ ಒಂದು ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಂದಿಷ್ಟು ಕ್ಷೇತ್ರಗಳು ಒಂದು ಕ್ಲಿಯರ್ ಆಗಿ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾವೆ. ಆದ್ರೂ ಕೂಡ ಎಲ್ಲ ಸಮೀಕ್ಷೆಗಳನ್ನು ಅಬ್ಸರ್ವ್ ಮಾಡಿದ್ರು ಒಂದು ಇಷ್ಟು ಕ್ಷೇತ್ರಗಳಿದಾವೆ, ಅವಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ಇವಿಷ್ಟು ಕ್ಷೇತ್ರಗಳು, ನಾನು ಮುಂದೆ ಹೇಳ್ತೀನಿ, ಇವಿಷ್ಟು ಕ್ಷೇತ್ರಗಳಿಗೆ ಒಂದು ಸ್ಪಷ್ಟ ಉತ್ತರನೇ ಸಿಗ್ತಾ ಇಲ್ಲ. ಯಾಕಂದ್ರೆ ಇವು 50-50 ಇರ್ತಕ್ಕಂಥ ಜಿದ್ದಾಜಿದ್ದಿನ ಹೋರಾಟ ಇರ್ತಕ್ಕಂಥ ಕ್ಷೇತ್ರಗಳು, ಬಹಳ ಇಂಪಾರ್ಟೆಂಟ್. ಜಿದ್ದಾಜಿದ್ದಿನ ಹೋರಾಟ ಎರಡೂ ಪಕ್ಷದಿಂದ, ಒಂದು ಪ್ರಮುಖ ಪಕ್ಷಗಳು ಆದಂತ ಎರಡು ಪಕ್ಷಗಳಿಂದ ಬಹಳ ಒಂದು ಪ್ರಮುಖ ಜಿದ್ದಾಜಿದ್ದಿನ ಕ್ಷೇತ್ರಗಳಿವು. ಅದಕ್ಕಾಗಿ ಈ ಒಂದು ಯಾವ ಕ್ಷೇತ್ರಗಳು ಅಂತ ನಾವು ಮುಂದೆ ನೋಡೋಣ. ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ, ಅವು ಯಾವ ಕ್ಷೇತ್ರಗಳು, ಯಾತಕ್ಕಾಗಿ ಅವು 50-50 ಅಲ್ಲಿ ಇದಾವೆ ಅಂತಾನು ಕೂಡ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು. ಬನ್ನಿ ವೀಕ್ಷಕರೇ, ಈ ಒಂದು ಯಾವ ಸಮೀಕ್ಷೆಯಲ್ಲೂ ಕೂಡ ಈ ಸ್ಪಷ್ಟ ಒಂದು ಏನಪ್ಪಾ ಅಂದ್ರೆ ಈ ಕ್ಷೇತ್ರದ ಯಾವುದು ಬರುತ್ತೆ ಅಂತ ಒಂದು ಸ್ಪಷ್ಟವಾಗಿ ಚಿತ್ರಣ ಸಿಗ್ತಾ ಇಲ್ಲ. ಯಾವ ಸಮೀಕ್ಷೆಯಲ್ಲೂ ಕೂಡ ಕರೆಕ್ಟ್ ಆಗಿ ಒಂದು ಸಿಗ್ತಾ ಇಲ್ಲ. ಅದಕ್ಕಾಗಿ ಅಂತ 50-50 ಇರ್ತಕ್ಕಂಥ ಕ್ಷೇತ್ರಗಳು ಯಾವ ಅನ್ನೋದನ್ನ ನಾನು ನಿಮಗೆ ಪೂರ್ತಿ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನೋಡೋಣ ಬನ್ನಿ. ಮೊದಲನೇದಾಗಿ ಈ ಗುಲ್ಬರ್ಗ SC ಮೀಸಲು ಲೋಕಸಭಾ ಕ್ಷೇತ್ರದ ಇಲ್ಲಿಯೂ ಕೂಡ ಏನಪ್ಪಾ ಅಂದ್ರೆ 50-50 ಇದೆ. ಏಕೆ 50-50 ಅಂದ್ರೆ ಇಲ್ಲಿ ಒಂದು ವೋಟಿಂಗ್ಗಿಂತ ಮೊದಲು ಒಂದು 3-4 ದಿವಸ ಎಲ್ಲ ಒಂದು ಕಾಂಗ್ರೆಸ್ನ ಪರವಾಗಿ ಒಂದು ಏನಪ್ಪಾ ವಾತಾವರಣ ಇತ್ತು, ಎಲ್ಲ ಒಂದು ಕಾಂಗ್ರೆಸ್ ಗಾಳಿ ಬೀಸಿತ್ತು. ಆದ್ರೆ ಒಂದು ಘಟನೆ, ಒಂದು ಗಲಭೆ ನಡೀತು. ಆ ಗಲಭೆಯಿಂದ ಎಲ್ಲವೂ ಕೂಡ ಒಂದು ಚಿತ್ರಣವನ್ನು ಬದಲಾಗಿ ಒಂದು ಲಿಂಗಾಯತ ಒಂದು ದೊಡ್ಡ ಸಮಾವೇಶ ಆಗುತ್ತೆ. ಅಲ್ಲಿಂದ ಒಂದು ಚಿತ್ರಣ ಬದಲಾಗುತ್ತೆ. ಏನಾದ್ರೂ ಆ ಗಲಭೆಯಿಂದ ಈ ಒಂದು ಲಿಂಗಾಯತ ಮತಗಳು ಏನಾದ್ರೂ ಒನ್ ಸೈಡ್ ಆಗಿದ್ರೆ ಇಲ್ಲಿ ರಿಸಲ್ಟ್ ಉಮೇಶ್ ಜಾಧವ್ ಅವ್ರ ಪರವಾಗಿ ಬರುವಂತ ಚಾನ್ಸಸ್ ಕೂಡ ಇದೆ. AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಒಂದು ಭಾವನಾತ್ಮಕ ಒಂದು ಅಂದ್ರೆ ಮತಗಳ ಯಾಚನೆ ಏನಿತ್ತು ಅವರ ಒಂದು ಭಾಷಣದಲ್ಲಿ ಎಲ್ಲ ಒಂದು ಭಾವನಾತ್ಮಕ ಬಹಳ. ಈ ಟೈಮ್ ಏನಾದ್ರಪ್ಪ, ನನ್ನ ಒಂದು ಮಣ್ಣಿಗಾದ್ರೂ ಬನ್ನಿ, ಹಾಗೆ ನನಗೆ ಸುಟ್ರೆ ಬೆಂಕಿಯನ್ನು ಕುಡಿ, ಮಣ್ಣು ಮಾಡಿದ್ರೆ ಒಂದು ಹಿಡಿ ಮಣ್ಣನ್ನು ಹಾಕಿ, ಈ ರೀತಿ ಒಂದು ಭಾವನಾತ್ಮಕ ಒಂದು ಸ್ಪೀಚ್ ಅನ್ನು ಮಾಡಿದ್ರು. ಅದಕ್ಕಾಗಿ ಆ ಒಂದು ಭಾವನಾತ್ಮಕ ಇದ್ರ ಮೇಲೂ ಒಂದು ಮತಗಳು ಯಾಕಪ್ಪ ಪೂರ್ತಿಯಾಗಿ 50-50 ಇದೆ. ಅದು ಒಂದು ಗಲಭೆಕ್ಕಿಂತ ಮೊದಲೇ ಎಲ್ಲ ಒಂದು ಕಾಂಗ್ರೆಸ್ನ ಪರವಾಗಿ ಗಾಳಿ ಇತ್ತು. ಆದ್ರೆ ಈ ಒಂದು ಗಲಭೆ ಆದ್ಮೇಲೆ ಈ ಒಂದು ಸಮಾವೇಶ ಆಗುತ್ತೆ, ಒಂದು ದೊಡ್ಡ ಸಮಾವೇಶ ಆಗುತ್ತೆ, ಲಿಂಗಾಯತರ ಒಂದು ದೊಡ್ಡ ಸಮಾವೇಶ ಆದ್ಮೇಲೆ ಈ ಏನಾದ್ರೂ ಲಿಂಗಾಯತರ ಮತಗಳು ಒನ್ ಸೈಡ್ ಆಗಿದ್ರೆ ಉಮೇಶ್ ಜಾಧವ್ ಅವರು ಬರ್ತಕ್ಕಂಥ ಚಾನ್ಸಸ್ ಇದೆ. ಆದ್ರೆ ಇನ್ನೊಂದು ಚಾನ್ಸಸ್ ಏನಪ್ಪಾ ಅಂದ್ರೆ ಈ ಟೈಮು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ತವರೂರಾದಂತ ಈ ಕ್ಷೇತ್ರದಲ್ಲಿ ಇಲ್ಲಿ 6 MLAಗಳು, ಕಾಂಗ್ರೆಸ್ನ MLAಗಳು ಲಾಸ್ಟ್ ಟೈಮ್ಗೆ ಹೋಲಿಸಿದ್ರೆ ಲಾಸ್ಟ್ ಟೈಮ್ ಬಹಳ ಒಂದು ದೊಡ್ಡ ಟೀಮೇ ಏನಾಗಿತ್ತಪ್ಪ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಕೆಲಸ ಮಾಡಿ ಇದೇ ಒಂದು ಕಾಂಗ್ರೆಸ್ನಲ್ಲಿ ಇದ್ದಂತ ಲೀಡರ್ಸ್ಗಳು ಬಹಳಷ್ಟು ಜನ ಬಿಜೆಪಿಗೆ ಬಂದು ಪ್ರಮುಖರಾದಂತ ಬಾಬುರಾವ್ ಚಿಂಚನ್ಸೂರ್ ಅವರು, ಮಾಲಿಕಯ್ಯ ಗುತ್ತೇದಾರ್ ಅವರು, ಹೀಗೆ ಎಲ್ಲರೂ ಕೂಡ
ಒಟ್ಟುಗೂಡಿ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹೇಗಾದರೂ ಮಾಡಿ ಕಟ್ಟಿ ಹಾಕ್ಬೇಕಂತ ಲಾಸ್ಟ್ ಟೈಮ್ ಎಲ್ಲ ಒಂದು ಕೆಲಸ ಮಾಡಿ ಅವರಿಗೆ ಒಂದು ಸೋಲುಣಿಸಿದಂಥ ಈ ಉಮೇಶ್ ಜಾಧವ್ ಅವರು ಈ ಬಾರಿ ಏನಾಗಿದೆಪ್ಪ ಅಂದರೆ ಅವರೆಲ್ಲರೂ ಕೂಡ ಈಗ ಬಾಬರು ಚಿಂಚನ್ಸೂರ್ ಅವರು ಕಾಂಗ್ರೆಸ್ನಲ್ಲಿದ್ದಾರೆ, ಮಾಲಿಕಾ ಗುತ್ತೇದಾರ್ ಅವರು ಕಾಂಗ್ರೆಸ್ನಲ್ಲಿದ್ದಾರೆ, ಹಾಗೆ MLAಗಳ 6 ಜನ MLAಗಳಿದ್ದಾರೆ ಇವ್ರ ವ್ಯಾಪ್ತಿಯಲ್ಲಿ. ಅದಕ್ಕಾಗಿ ಒಂದು ಏನಪ್ಪ ಅಂದರೆ ಇವರ ಒಂದು ಏನು ಉಮೇಶ್ ಜಾಧವ್ ಅವ್ರದ್ದು ಏನೋ ಒಂದು ಕ್ಷೇತ್ರದಲ್ಲಿ ಕೆಲಸಗಳು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಕೂಡ ಅವರಿಗೆ ಒಂದು ರಾಧಾಕೃಷ್ಣ ಅವರಿಗೆ ಪ್ಲಸ್ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಈ ಕ್ಷೇತ್ರ 50-50 ಅಲ್ಲದೆ ಯಾವ ಸಮೀಕ್ಷೆಯಲ್ಲೂ ಕೂಡ ಒಂದು ಸ್ಪಷ್ಟವಾಗಿ ಉತ್ತರ ಸಿಗ್ತಾ ಇಲ್ಲ ಇದರಲ್ಲಿ. ಈಗ ಮುಂದಿನ ಕ್ಷೇತ್ರ ಯಾವುದಂತ ನೋಡೋಣ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಇಲ್ಲಿ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹಾಲಿ ಸಂಸದರು, ಹಾಗೆ ಕಾಂಗ್ರೆಸ್ನಿಂದ ಪ್ರಭಾವಿ ಸಚಿವರು, ಈಗ ಹಾಲಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಾರೆ. ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಏನೊಂದು ಮೈನಸ್ ಆಗಿದೆಯಪ್ಪ ಅಂದ್ರೆ ಯಾವುದೇ ಪ್ರಮುಖ ಬಿಜೆಪಿಯ ಪ್ರಮುಖರು ಯಾರು ಇವರಿಗೆ ಒಂದು ಪ್ರಚಾರದಲ್ಲಿ ಯಾರು ಸಾಥ್ ಕೊಡಲಿಲ್ಲ, ಏಕಾಂಗಿ ಹೋರಾಟ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಕೂಡ ಅಷ್ಟೇನು ಅವರಿಗೆ ಒಂದು ಪ್ರಚಾರದಲ್ಲಿ ಸಾಥ್ ಕೊಡಲಿಲ್ಲ. ಮತ್ತು ಮಹೇಶ್ ಕುಮಟಳ್ಳಿ ಅವರಿದ್ದಾರೆ. ಹೀಗೆ ಬಹಳಷ್ಟು ಜನ ಒಂದು ಬಿಜೆಪಿ ಪ್ರಮುಖರು ಯಾರು ಅವರಿಗೆ ಪ್ರಚಾರದಲ್ಲಿ ಭಾಗವಹಿಸಲಿಲ್ಲ, ಅವರು ಏಕಾಂಗಿಯಾಗಿ ಹೋರಾಟ ಮಾಡಿದ್ದಾರೆ. ಈ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸತೀಶ್ ಜಾರಕಿಹೊಳಿ ಅವರ ಒಂದು ಅಷ್ಟು ರಾಜಕೀಯ ಅನುಭವ ಇಲ್ಲಾಂದ್ರೂ ಒಂದು ಸತೀಶ್ ಜಾರಕಿಹೊಳಿ ಅವರ ಪ್ರಭಾವಿ ಸಚಿವರ ಪುತ್ರಿಯವರು ಆಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಏನು ಪ್ಲಸ್ ಆಗ್ತಾ ಇದೆಯಪ್ಪ ಅಂದ್ರೆ ಅಲ್ಲಿ ಕಾಂಗ್ರೆಸ್ನ ಎಲ್ಲ ಪ್ರಮುಖರು ಅಲ್ಲಿ ಒಂದು ಏನಪ್ಪ ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಪ್ರಚಾರವನ್ನು ಕೈಗೊಂಡ್ರು. ಅದೇ ರೀತಿ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಹೆಡ್ಡೇಕ್, ಒಂದು ಏನಪ್ಪಾ ತಲೆನೋವು ಆಗಿದಪ್ಪ ಅಂದ್ರೆ ಇವರು ಒಂದು ಬಹಳಷ್ಟು ಸೀರಿಯಸ್ ಆಗಿ ತಗೊಂಡಿರ್ತಾರೆ. ಅಲ್ಲಿ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಯಾರಪ್ಪ ಅಂದ್ರೆ ಅವರು ಹೆಸರು ಒಂದು ಚಿಕ್ಕೋಡಿ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಕಾಂಗ್ರೆಸ್ನ ಪರವಾಗಿ ಇತ್ತು. ಆದ್ರೆ ಒಂದು ಮೈನಸ್ ಆಗಿದೆಯಪ್ಪ ಅಂದ್ರೆ ಇಲ್ಲಿ ಒಂದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಶಂಭು ಕಲ್ಲೋಳ್ಕರ್ ಅಂತ, ಇವರು ಏನಾದ್ರೂ ಒಂದು 50,000 ವೋಟ್ಗಳು ತಗೊಂಡ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಏನೂ ತಲೆನೋವಿಲ್ಲ. ಆದ್ರೆ 80,000 1 ಲಕ್ಷ ತಗೊಂಡ್ರೆ ಇವರಿಗೆ ಮೈನಸ್ ಆಗುವಂತ ಬಹಳ ಚಾನ್ಸಸ್ ಇದೆ. ಅದಕ್ಕಾಗಿ ಶಂಭು ಕಲ್ಲೋಳ್ಕರ್ ಅವರು ಲಾಸ್ಟ್ ಟೈಮ್ ಕೂಡ ಒಂದು MLA ಎಲೆಕ್ಷನ್ ಕಲ್ಲೂ ಕೂಡ ಟಿಕೆಟ್ ಅನ್ನು ಕೇಳಿದ್ರು. ಅವಾಗೂ ಕೂಡ ಒಂದು ಇಂಡಿಪೆಂಡೆಂಟ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಈಗಲೂ ಕೂಡ ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಇವರ ಚಿಹ್ನೆ ಆಟೋ ಇತ್ತು. ಈ ಒಂದು ಆಟೋಕ್ಕಾಗಿ ಇವರು ಶಂಭು ಕಲ್ಲೋಳ್ಕರ್ ಅವರು 1 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ತಗೊಂಡ್ರೆ ಈ ಸತೀಶ್ ಜಾರಕಿಹೊಳಿ ಅವರಿಗೆ ಹಿನ್ನಡೆ ಆಗುವಂತ ಬಹಳ ಚಾನ್ಸಸ್ ಇದೆ. ಅದಕ್ಕಾಗಿ ಈ ಒಂದು ಎಲ್ಲವೂ ಕೂಡ ಈ ಒಂದು ಹಳೆದು ತೂಗಿ ಇಲ್ಲಿ ಒಂದು ಮೋದಿಯವರ ಒಂದು ಅಲೆಯಲ್ಲಿ ನಾನು ಪಾಸ್ ಆಗ್ತೀನಿ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂತಿದ್ರೆ ನಾವು ಕಾಂಗ್ರೆಸ್ನವರು ಎಲ್ಲ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಈ ಒಂದು ಕ್ಷೇತ್ರವು ಕೂಡ 50-50 ಅಲ್ಲಿದೆ. ಯಾವುದೇ ಒಂದು ಸ್ಪಷ್ಟವಾದಂತ ಚಿತ್ರಣ ಇಲ್ಲಿ ದೊರಕ್ತಾ ಇಲ್ಲ. ಒಂದು ಯಾವ ಸಮೀಕ್ಷೆಗಳು ಕೇಳಿದ್ರು ಕೂಡ ಈ 50-50 ಅಲ್ಲಿದ್ದಾವೆ. ರಿಸಲ್ಟ್ ಯಾವ ಕಡೆನೂ ಆಗ್ಬೋದು, ನೋಡೋಣ, ಕಾದು ನೋಡೋಣ. ಈಗ ನೆಕ್ಸ್ಟ್ ಒಂದು ಕ್ಷೇತ್ರ, ಮುಂದಿನ ಮತಕ್ಷೇತ್ರ ಬೀದರ್ ಲೋಕಸಭಾ ಕ್ಷೇತ್ರ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ನಮಗೆಲ್ಲರಿಗೂ ಗುರುತಿರುವ ಹಾಗೆ ಹಾಲಿ ಸಂಸದರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರು ಬಿಜೆಪಿಯಿಂದ ಸ್ಪರ್ಧಿಸಿದರೆ, ಕಾಂಗ್ರೆಸ್ಸಿಂದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರು ಕಾಂಗ್ರೆಸ್ ವತಿಯಿಂದ ಸ್ಪರ್ಧಿಸಿದ್ದಾರೆ. ಇಲ್ಲಿ ಬಹಳಷ್ಟು ವಿರೋಧಗಳ ನಡುವೆಗೂ ಅಷ್ಟು ಒಂದು ಟಿಕೆಟ್ ಅನ್ನ ಬಿಜೆಪಿ ಮಣೆ ಹಾಕಿದೆ ಭಗವಂತ ಖೂಬಾ ಅವರಿಗೆ. ಅಲ್ಲಿನ ಒಂದು ಲೋಕಲ್ ಲೀಡರ್ಸ್ಗಳ ಎಲ್ಲರ ಒಂದು ವಿರೋಧಗಳ ನಡುವೆಯೂ ಅವರು ಒಂದು ಟಿಕೆಟ್ ಅನ್ನು ತಗೊಂಡ್ ಬಂದಿದ್ದಾರೆ, ಬಿಜೆಪಿ ಪರವಾಗಿ ನಿಂತ್ಕೊಂಡಿದ್ದಾರೆ. ಹಾಗೆ ಅಲ್ಲಿನ ಒಂದು ಲೀಡರ್ಸ್ಗಳು ಇವರಿಗೆ ಯಾರು ಒಂದು ಸಾಥನ್ನು ಕೊಡ್ಲಿಲ್ಲ, ಎಲ್ಲರಿಗೂ ಕೂಡ ಯಾರು ಕೂಡ ಒಂದು ಪ್ರಚಾರಕ್ಕೆ ಬರಲಿಲ್ಲ ಅಂತ ಅಲ್ಲಿನ ಒಂದು ನ್ಯೂಸ್ ಇದೆ. ಆದ್ರೆ ಒಂದು ಈಶ್ವರ್ ಖಂಡ್ರೆ ಅವರು ಮಗನನ್ನ ಹೇಗಾದ್ರೂ ಮಾಡಿ ಆರಿಸ್ತಿರ್ಬೇಕಂತ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ.
ಇವು ಎಲ್ಲವೂ ಕೂಡ ಏನೋ ಅಲ್ಲಿ ಒಂದು ಮೋದಿ ಒಂದು ಅಲೆ, ಆ ಬೀದರ್ ಸೈಡಲ್ಲಿ ಒಂದು ಮೋದಿಯ ಅಲೆ ಭಗವಂತ ಖೂಬಾ ಅವರಿಗೆ ಕೈ ಹಿಡಿಯುತ್ತೋ ಇಲ್ವೋ, ಆದ್ರೆ ಅಲ್ಲಿನ ಅವರ ಪಕ್ಷದ ನಾಯಕರೇ ಏನಾದ್ರೂ ಒಳ ಏಟನ್ನು ಕೊಟ್ರೆ ಭಗವಂತ ಖೂಬಾ ಅವರಿಗೆ ಹಿನ್ನಡೆ ಆಗುವಂತ ಚಾನ್ಸಸ್ ಇದೆ. ಅಷ್ಟು ಒಂದು ಒಳ ಒಂದು ಪೆಟ್ಟು ಬೀಳಿಲ್ಲಪ್ಪ ಅಂದ್ರೆ ಭಗವಂತ ಖೂಬಾ ಅವರು ಬರತಕ್ಕಂತ ಚಾನ್ಸಸ್ ಇದೆ. ಅದಕ್ಕಾಗಿ ಇವೆಲ್ಲ ಕ್ಷೇತ್ರಗಳು, ಈ ಒಂದು ಕ್ಷೇತ್ರಗಳು ಕೂಡ 50-50 ಅಲ್ಲಿದೆ. ಒಂದು ಸ್ಪಷ್ಟ ಚಿತ್ರಣ ಇಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ ಏನಾದ್ರೂ ಸ್ವಲ್ಪ ಡಿಫರೆನ್ಸ್ ಅಲ್ಲಿ ಅಷ್ಟೇ ಒಂದು ರಿಸಲ್ಟ್ ಇದೆ. ಅದಕ್ಕಾಗಿ ಈ ಕ್ಷೇತ್ರ ಯಾವ ಸಮೀಕ್ಷೆಯಲ್ಲೂ ಕೂಡ ಒಂದು ಸ್ಪಷ್ಟವಾದ ಚಿತ್ರಣ ಈ ಕ್ಷೇತ್ರಕ್ಕೂ ಕೂಡ ಸಿಗ್ತಾ ಇಲ್ಲ. ಈಗ ತಮಗೆಲ್ಲ ಗುರುತಿರೋ ಹಾಗೆ ಬೆಂಗಳೂರು ರೂರಲ್ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮೀಣ ಕ್ಷೇತ್ರ ತಮಗೆಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೊರದೇಶದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ ಬಹಳ ಜಿದ್ದಿನ ಪೈಪೋಟಿ ನಡೆದಿತ್ತು ಅನ್ನೋದು ಕೂಡ ಇದೆ. ಯಾಕಂದ್ರೆ ಎರಡು ಪಕ್ಷದಿಂದ ಅಂತ ಒಂದು ಘಟಾನುಘಟಿಗಳು ಸ್ಪರ್ಧೆ ಮಾಡಿದ್ದಾರೆ. ಒಂದ್ ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ, ಈಗ ಚುನಾವಣೆಯ ಚಾಣಕ್ಯರು, ಹಾಲಿ ಸಂಸದರು, ಹಾಗೆ DK ಬ್ರದರ್ಸ್ ಅಂತ ಫೇಮಸ್ ಆಗಿರತಕ್ಕಂತ DK ಸುರೇಶ್ ಅವರು ರಾಜಕೀಯದಲ್ಲಿ ಒಂದು ಹೆಸರಾಂತ ವ್ಯಕ್ತಿಗಳು ಎರಡೂ ಪಕ್ಷದಿಂದ ಘಟಾನುಘಟಿಗಳಿದ್ದ ಮೇಲೆ ಈ ಒಂದು ಪಕ್ಷ ಯಾರು ಕೂಡ ಸ್ಪಷ್ಟವಾಗಿ ಏನು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಈ ಒಂದು ಕ್ಷೇತ್ರ ಬಹಳ ಒಂದು ದೊಡ್ಡ ಕ್ಷೇತ್ರ, ಒಂದು ಚನ್ನಪಟ್ಟಣ, ರಾಮನಗರ, ಹೀಗೆ ಒಂದೊಂದ್ ಕಡೆ ಪ್ರಭಾವ ಇರೋದ್ರಿಂದ ಈ ಒಂದು ಕ್ಷೇತ್ರ ಯಾವ ಕಡೆನೂ ಆಗ್ಬೋದು. ಇದು ಯಾಕಂದ್ರೆ MP ಎಲೆಕ್ಷನ್, MLA ಎಲೆಕ್ಷನ್ ಇತ್ತಪ್ಪ ಅಂದ್ರೆ ಕ್ಷೇತ್ರ ಕಡಿಮೆ ಇರುತ್ತೆ, ಒಂದು ಸಮೀಕ್ಷೆ ಮಾಡಿ ಹೇಳ್ಬೋದು. ಆದ್ರೆ ಇದು MP ಎಲೆಕ್ಷನ್, ಒಂದೊಂದು ಕ್ಷೇತ್ರದಲ್ಲಿ ಒಬ್ಬರದು ಪ್ರಭಾವ ಇರುತ್ತೆ. ಯಾವ ಕ್ಷೇತ್ರದಲ್ಲಿ ಎಷ್ಟು ಓಟ್ ಬಿದ್ದಾವೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಈ ಒಂದು ಕ್ಷೇತ್ರವು ಕೂಡ ಇಲ್ಲಿ ಹೃದಯವಂತ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಜನ ಕೈ ಹಿಡಿದಿದ್ದಾರೋ, ಅಥವಾ ಈಗ ಹಾಲಿ ಸಂಸದರಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಒಂದು ಚುನಾವಣಾ ಚಾಣಕ್ಯರಾದಂತ DK ಸುರೇಶ್ ಅವರಿಗೆ ಕೈ ಹಿಡಿದಿದ್ದಾರೋ, ಇವೆಲ್ಲವೂ ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಇವು ಎಲ್ಲ ಸಮೀಕ್ಷೆಗಳಲ್ಲಿ ಈ ಕ್ಷೇತ್ರನೂ ಕೂಡ ಯಾರಿಗೂ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಇದನ್ನು ಕೂಡ ಒಂದು 50-50 ಅಲ್ಲಿದೆ. ಸ್ವಲ್ಪ ಅಂತರದಲ್ಲಿ ಇರತಕ್ಕಂತ ರಿಸಲ್ಟ್ಗಳಿವು, ಕಾದು ನೋಡೋಣ. ಬನ್ನಿ, ಮುಂದಿನ ಒಂದು ಕ್ಷೇತ್ರ ಯಾವುದು? 50-50 ಬಳ್ಳಾರಿ ಲೋಕಸಭಾ ಕ್ಷೇತ್ರ. ಇಲ್ಲೂ ಕೂಡ ಏನಿತ್ತಪ್ಪ, ಈಗ ಒಂದು 4-5 ದಿವಸ ಮೊದಲು ಈ ಮಾಜಿ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವರು ಒಳ್ಳೆ ಮಾರ್ಜಿನ್ ಅಲ್ಲಿ ಇಲ್ಲಿ ಚುನಾಯಿತರಾಗ್ತಾರೆ ಅನ್ನೋದು ಒಂದು ನ್ಯೂಸ್ ಬಂದಿತ್ತು. ಆದ್ರೆ ಈಗ ಎಲ್ಲ ಒಂದು ಬೂತ್ ಕಮಿಟಿ, ಒಂದು ಕಾಂಗ್ರೆಸ್ನವರು ತರಿಸಿರ್ತಕ್ಕಂಥ ಅವರ ಕಾರ್ಯಕರ್ತರಿಂದ ತರಿಸಿರ್ತಕ್ಕಂಥ ಬೂತ್ ಏಜೆಂಟ್ಗಳ ಮುಖಾಂತರ ಎಷ್ಟು ಓಟ್ ಆಗಿದೆ ಎಲ್ಲವೂ ಒಂದು ಪರೀಕ್ಷಿಸಿದ ಮೇಲೆ ಈ ತುಕಾರಾಮ್ ಅವರು ಬಹಳ ಒಂದು ಒಳ್ಳೆ ಪೈಪೋಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಅನ್ನೋದನ್ನು ಬಹಳ ಬೆಳಕಿಗೆ ಬರ್ತಾ ಇದೆ. ಇಲ್ಲಿ ಎಲ್ಲ ಒಂದು ಕಾಂಗ್ರೆಸ್ನ ಲೀಡರ್ಸ್ಗಳು ಒಗ್ಗಟ್ಟಾಗಿ ಒಂದು ಪ್ರಚಾರವನ್ನು ಮಾಡಿದರೆ ಒಳ್ಳೆ ರೀತಿಯಲ್ಲಿ ಈ ತುಕಾರಾಮ್ ಅವರು ಬಹಳ ಒಂದು ಪೈಪೋಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ರಿಸಲ್ಟ್ ಇಲ್ಲೂ ಕೂಡ ಒಂದು 50-50 ಆಗುವಂತ ಚಾನ್ಸಸ್ ಇದೆ. ಈಗ ಬಳ್ಳಾರಿ ಅವರು ಯಾರಾದ್ರೂ ಇದ್ರೆ ತಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಯಾವುದೇ ಕಮೆಂಟ್ಗೆ ರಿಪ್ಲೈ ಮಾಡಬೇಡಿ. ಒಂದು ಕ್ಷೇತ್ರ ಅಂದ ಮೇಲೆ ಒಂದು ಕಾಂಗ್ರೆಸ್ನವರು ಇರ್ತಾರೆ, ಒಂದು ಬಿಜೆಪಿ ಅವರು ಇರ್ತಾರೆ, JDS ನವರು ಇರ್ತಾರೆ, ಎಲ್ಲಾ ಪಕ್ಷದವರು ಇರ್ತಾರೆ. ಅದಕ್ಕಾಗಿ ನಿಮ್ಮ ಅನಿಸಿಕೆ ಅಷ್ಟೇ ಕಮೆಂಟ್ ಮಾಡಿ. ಈಗ ಒಂದು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಇರ್ತಾರೆ, ಒಂದು ಬಿಜೆಪಿ ಪಕ್ಷದ ಅಭಿಮಾನಿಗಳು ಇರ್ತಾರೆ. ಆ ಪಕ್ಷದಲ್ಲಿ ಯಾವ ರೀತಿ ಯಾವ ಒಂದು ಪಕ್ಷ ಬರ್ಬೋದು ಅನ್ನೋದನ್ನು ತಾವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಬೇರೆಯವರು ಮಾಡಿರ್ತಕ್ಕಂಥ ಕಮೆಂಟ್ಗಳಿಗೆ ತಾವು ರಿಪ್ಲೈ ಮಾಡಕ್ ಹೋಗಬೇಡಿ. ಯಾಕಪ್ಪ ಅಂದ್ರೆ ಸುಮ್ಮನೆ ಮಾತು ಬೆಳೆಸೋದು ಬೇಡ ಅನ್ನೋದು ನನ್ನ ಅನಿಸಿಕೆ. ಅವರ ಅಭಿಮಾನಿಗಳು, ಒಂದು ಬಿಜೆಪಿ ಪಕ್ಷದ ಅಭಿಮಾನಿಗಳು ಕೂಡ ಕಮೆಂಟ್ ಮಾಡ್ತಾರೆ, ಅವ್ರದವ್ರು ಮಾಡ್ಲಿ. ಕಾಂಗ್ರೆಸ್ನ ಒಂದು ಅಭಿಮಾನಿಗಳು ಕೂಡ ಅವ್ರದವ್ರು ಮಾಡ್ಲಿ. ಯಾವುದೇ ಒಂದು ಪಕ್ಷದವ್ರು ಇರಲಿ, ನಿಮ್ಮ ಅನಿಸಿಕೆಗಳನ್ನು ಅಷ್ಟೇ ಹೇಳಿ. ಬೇರೆಯವರ ಕಮೆಂಟ್ಗಳಿಗೆ ತಾವು ರಿಪ್ಲೈಯನ್ನು ಮಾಡಕ್ ಹೋಗಬೇಡಿ. ನೀವು ರಿಪ್ಲೈ ಮಾಡಿದ್ಮೇಲೆ ಮತ್ತೆ ಅವ್ರು ರಿಪ್ಲೈ ಮಾಡಬೇಕು, ಅವ್ರು ರಿಪ್ಲೈ ಮಾಡಿದ್ಮೇಲೆ ನೀವು ಮಾಡಬೇಕು. ಹೀಗೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಗಳನ್ನು ಮಾಡ್ತಾ ಕೂಡಬೇಡಿ. ನಿಮ್ಮ ಅನಿಸಿಕೆ, ಈ ಒಂದು ಕ್ಷೇತ್ರದಲ್ಲಿ ಯಾವ ಪಕ್ಷ ಬರ್ಬೋದಪ್ಪ ಅನ್ನೋದನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ. ಈಗ ಮುಂದಿನ ಒಂದು ಕ್ಷೇತ್ರವನ್ನು ನೋಡೋಣ ಯಾವುದನ್ನೋದು. ಬೆಳಗಾವಿ ಲೋಕಸಭಾ ಕ್ಷೇತ್ರ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಮಾಜಿ CM ಅವರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ವತಿಯಿಂದ ಸ್ಪರ್ಧಿಸಿದ್ರೆ, ಕಾಂಗ್ರೆಸ್ ವತಿಯಿಂದ ಹಾಲಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ
ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ವತಿಯಿಂದ ಸ್ಪರ್ಧಿಸಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಒಂದು ಚೆನ್ನಾಗಿ ಪ್ರಚಾರವನ್ನು ಬಹಳ ಸಿಸ್ಟಮೆಟಿಕ್ ಆಗಿ ಒಂದು ಪ್ರಚಾರವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲ ಒಂದು ಕಾಂಗ್ರೆಸ್ನ ಪರವಾಗಿ ಗಾಳಿ ಇತ್ತು. ಆದರೆ ಯಾವಾಗ ಮೋದಿಜಿಯವರು ಒಂದು ಸಮಾವೇಶಗಳನ್ನು ಅಲ್ಲಿ ಮೇಲಿನ ಮೇಲೆ ಒಂದು ಸಮಾವೇಶಗಳ ಮಾಡಿದ ಮೇಲೆ ಅಲ್ಲಿ ಒಂದು ಬಿಜೆಪಿ ಪರವಾದ ಅಲ್ಲಿ ಹಾಲಿ ಏನಪ್ಪಾ ಒಂದು ಬಿಜೆಪಿ ಬೆಲ್ಟ್ ಇತ್ತು ಬೆಳಗಾವಿಯಲ್ಲಿ. ಒಂದು ಸುರೇಶ್ ಅಂಗಡಿ ಅವರು ಒಂದು ಬಿಜೆಪಿ ಬೆಲ್ಟ್ ಅನ್ನು ಒಳ್ಳೆ ಭದ್ರಕೋಟೆಯಾಗಿ ಮಾಡಿಟ್ಟು ಹೋಗಿದ್ರು. ಆದರೆ ಈ ಪ್ರಭಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಒಂದು ಒಳ್ಳೆ ಟಕ್ಕಪ್ಪರ್ ಅನ್ನು ಕೊಟ್ಟಿದ್ದಾರೆ. ಒಂದು ಜಿದ್ದಾಜಿದ್ದಿನ ಒಂದು ಕ್ಷೇತ್ರ ಆಗಿ ಮಾರ್ಪಟ್ಟಿದೆ. ಈ ಕ್ಷೇತ್ರದಲ್ಲೂ ಕೂಡ ಯಾರು ಈಸಿಯಾಗಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಇದು ಸ್ವಲ್ಪ ಅಂತರದ ಒಂದು ಗೆಲುವು ಆಗಿರುತ್ತೆ. ಅದಕ್ಕಾಗಿ ಈ ಕ್ಷೇತ್ರವು ಕೂಡ 50-50ಯಲ್ಲಿದೆ. ತಮ್ಮ ಅನಿಸಿಕೆ ಏನಾದರೂ ಒಂದು ಬೆಳಗಾವಿದವರಿದ್ರೆ ಒಂದು ಅನಿಸಿಕೆಯನ್ನ ಈ ಒಂದು ವಿಡಿಯೋಗೆ ಕಮೆಂಟ್ ಮುಖಾಂತರ ತಿಳಿಸಿ, ಬೆಳಗಾವಿಯಲ್ಲಿ ಯಾವ ಪಕ್ಷ ಬರ್ಬೋದು ಅಂತ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಯಾವ್ದು ಕ್ಷೇತ್ರ ಅನ್ನೋದನ್ನ ಹೇಳ್ತೀನಿ ಕೇಳಿ. ಹಾಸನ ಲೋಕಸಭಾ ಕ್ಷೇತ್ರ ತಮಗೆಲ್ಲ ಗುರ್ತಿರೋ ಹಾಗೆ ಈಗ ಒಂದು ಪೆನ್ಡ್ರೈವ್ ಪ್ರಕರಣದಲ್ಲಿ ಪ್ರಮುಖವಾದ ಒಂದು ಲೈಂಗಿಕ ಹಗರಣದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರು ಜೆಡಿಎಸ್ ಪಕ್ಷದ ವತಿಯಿಂದ ಸ್ಪರ್ಧಿಸಿದ್ರೆ, ಕಾಂಗ್ರೆಸ್ ವತಿಯಿಂದ ಶ್ರೇಯಸ್ ಪಟೇಲ್ ಅವರು ಇವರ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿದ್ದಾರೆ. ಇಲ್ಲಿ ಈ ಒಂದು ಕ್ಷೇತ್ರ ಭದ್ರಕೋಟೆ ಆಗಿರ್ತಕ್ಕಂಥ ಜೆಡಿಎಸ್ ನ ಭದ್ರಕೋಟೆ ಆಗಿರ್ತಕ್ಕಂಥ ಇದು ಒಂದು ಕ್ಷೇತ್ರದಲ್ಲಿ ಈ ಸರ್ತಿ ಒಂದು ಶ್ರೇಯಸ್ ಪಟೇಲ್ ಅವರು ಒಂದು ಕಮಾಲ್ ಮಾಡುವಂತ ಬಹಳ ಚಾನ್ಸಸ್ ಇದೆ. ಏಕಪ್ಪ ಅಂದ್ರೆ ಈಗಾಗಲೇ ಒಂದು ಎನ್ಕ್ವೈರಿಯನ್ನು ಎದುರಿಸ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ಇನ್ನೂ ಕೂಡ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಅದಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿಯೂ ಕೂಡ ಶ್ರೇಯಸ್ ಪಟೇಲ್ ಅವರು ಇವರ ಒಂದು ಅಜ್ಜ ದೇವೇಗೌಡರಿಗೆ ಸೋಲಿಸಿರ್ತಕ್ಕಂಥ ಫ್ಯಾಮಿಲಿದವರು. ಇವರು ಶ್ರೇಯಸ್ ಪಟೇಲ್ ಅವರು ಅಷ್ಟು ಸುಲಭದ ವ್ಯಕ್ತಿ ಅಲ್ಲ. ಇವರ ಅಜ್ಜ ದೇವೇಗೌಡರಿಗೆ ಸೋಲಿಸಿದ್ರಂತೆ ನಾವು ಕೇಳಿದೀವಿ. ಆ ಟೈಮಲ್ಲಿ ನಾವೇನು ಇದ್ದಿದ್ದಿಲ್ಲ, ಕೇಳಿದೀವಿ. ಅದೇ ರೀತಿಯಾಗಿ ಒಂದು ಒಳ್ಳೆಯ ಒಂದು ಹಿಡಿತವನ್ನು ಮತ್ತೆ ಅವರ ಒಂದು ಜನರ ಜೊತೆ ನಡವಳಿಕೆ ಇವೆಲ್ಲವೂ ಕೂಡ ಒಂದು ಕೌಂಟ್ ಆಗಿ ಇವರು ಕೂಡ ಒಂದು ಕಾಂಗ್ರೆಸ್ ವತಿಯಿಂದ ಇಲ್ಲಿ ಶ್ರೇಯಸ್ ಪಟೇಲ್ ಅವರು ವಿಜಯದ ಪತಾಕೆ ಹಾರಿಸಬಹುದು ಅಂತ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಜೆಡಿಎಸ್ ಭದ್ರ ಕೋಟೆಯಾಗಿರ್ತಕ್ಕಂಥ ಹಾಸನ ಅಷ್ಟು ಸುಲಭವಾಗಿ ಮತಗಳನ್ನು ಅಷ್ಟು ಸುಲಭವಾಗಿ ವಿಭಜನೆ ಆಗೋದಿಲ್ಲ ಒಂದೇ ಎಲೆಕ್ಷನ್ ನಲ್ಲಿ. ಇದನ್ನು ಕ್ಷೇತ್ರ ಕೂಡ ಒಂದು 50-50ಯಲ್ಲಿದೆ. ಯಾರು ಕೂಡ ಇಲ್ಲಿ ಒಂದು ಬರ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲೂ ಯಾವುದು ಒಂದು ಸ್ವಲ್ಪ ಅಂತರದಲ್ಲಿ ಇದು ಕೂಡ ರಿಸಲ್ಟ್ ಇದೆ. ಅದಕ್ಕಾಗಿ 50-50ಯಲ್ಲಿದೆ. ಇದು ಯಾವ ಸಮೀಕ್ಷೆಯಲ್ಲೂ ಕೂಡ ಒಂದು ಕರೆಕ್ಟ್ ಆಗಿ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ. ತಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ, ನೋಡೋಣ ಯಾರು ಗೆಲ್ತಾರೆ ಅನ್ನೋದನ್ನ. ಈ ಒಂದು ಕೊಪ್ಪಳ ಮತಕ್ಷೇತ್ರದಲ್ಲೂ ಕೂಡ ಒಂದು ಈಸಿಯಾಗಿ ರಾಜು ಹಿಟ್ನಾಳ್ ಅವರು ಗೆದ್ದಿದ್ದಾರೆ. ರಾಜು ಹಿಟ್ನಾಳ್ ಅವರು ಗೆಲುವನ್ನು ಸಾಧಿಸ್ತಾರೆ ಅಂತ ಎಲ್ಲರಿಗೂ ಕೂಡ ಒಂದು ಸಮೀಕ್ಷೆಯ ಮೂಲಕ ಇತ್ತು. ಆದ್ರೆ ಈಗ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಒಂದು ಇಂಟರ್ನಲ್ ರಿಪೋರ್ಟ್ ಮತ್ತೆ ಈ ಒಂದು ಏಜೆಂಟ್ಗಳು ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಕಾಂಗ್ರೆಸ್ನ ಏಜೆಂಟ್ಗಳು, ಒಂದು ಬಿಜೆಪಿಯ ಏಜೆಂಟ್ಗಳು, ಬೂತ್ ಏಜೆಂಟ್ಗಳು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಪ್ರಕಾರ ಇಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾತ್ವರ್ ಅವರು ಕೂಡ ಒಂದು ಸ್ಪರ್ಧೆಯನ್ನು ಒಡ್ಡಿದ್ದಾರೆ ಅನ್ನತಕ್ಕಂಥ ನ್ಯೂಸ್ ಬರ್ತಾ ಇದೆ. ಇಲ್ಲಿ ಕೂಡ ಏನೂ ಆಗ್ಬಹುದು. ಈ ಒಂದು ಬಿಜೆಪಿನೂ ಬರ್ಬೋದು, ಒಂದು ಕಾಂಗ್ರೆಸ್ನು ಬರ್ಬೋದು. ಇಲ್ಲೂ ಕೂಡ ಈ ಕ್ಷೇತ್ರನೂ ಕೂಡ ಒಂದು 50-50ಯಲ್ಲಿದೆ. ಯಾಕಪ್ಪ ಅಂದ್ರೆ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರರಾದಂತ ರಾಜಶೇಖರ್ ಹಿಟ್ನಾಳ್ ಅವರು ಬಹಳ ಒಂದು ಸ್ಪರ್ಧೆ, ಅಲ್ಲಿ ಒಂದು ಕರೆಕ್ಟ್ ಆಗಿ ಅವರ ಒಂದು ಪ್ರಚಾರ, ಅವರ ಒಂದು ಕ್ಷೇತ್ರದಲ್ಲಿ ಹಿಡಿತ ಇವೆಲ್ಲವೂ ಕೂಡ ಅವರಿಗೆ ಕೈ ಹಿಡಿತಕ್ಕಂಥದ್ದು. ನನ್ನ ವೈಯಕ್ತಿಕ ಹೇಳ್ಬೇಕಾದ್ರೆ ಇಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರು ಒಂದ್ ಹೆಜ್ಜೆ ಮುಂದಿದ್ದಾರೆ ಅಂತ ಹೇಳ್ಬೋದು. ಆದ್ರೂ ಕೂಡ ಇಲ್ಲಿ ಏನಪ್ಪಾ ಒಂದು ಮೋದಿಯವರ ಅಲೆಯಲ್ಲಿ ಏನಾದ್ರೂ ಒಂದು ಓಟ್ಗಳು ಕನ್ವರ್ಟ್ ಆಗಿದ್ದು ಅಂದ್ರೆ ಇವರು ಬಸವರಾಜ್ ಕ್ಯಾತ್ವಾರ್ ಅವರು ಕೂಡ ಒಂದು ಟಕ್ಕಪ್ಪರ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಹಳಷ್ಟು ಒಂದು 90 ಒಂದು ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ಒಂದು 40-60 ಅಂತ ಹೀಗೆ ನಡೆದಿದೆ. ಇಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರು ಒಂದು ಹೆಜ್ಜೆ ಮುಂದಿದ್ದಾರೆ. ಆದ್ರೂ ಕೂಡ ಈ ಒಂದು ಕ್ಷೇತ್ರನೂ ಕೂಡ ನಾವು 50-50ಯಲ್ಲಿ ಇಟ್ಟಿದ್ದೀವಿ. ಈ ಕ್ಷೇತ್ರದಲ್ಲೂ ಕೂಡ ಸ್ಪಷ್ಟವಾಗಿ ಒಂದು ಚಿತ್ರಣ ಯಾವ ಒಂದು ಸಮೀಕ್ಷೆಯನ್ನು ಗೊತ್ತಾಗ್ತಾ ಇಲ್ಲ. ತಮ್ಮ ಒಂದು ಅನಿಸಿಕೆಗಳನ್ನ ಏನಾದರೂ ಈ ಕ್ಷೇತ್ರದವರು ನೋಡ್ತಾ ಇದ್ರೆ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಪಕ್ಷ ಬರ್ಬೋದಂತ. ಅಲ್ಲಿವರೆಗೂ ಸುಮ್ಮನೆ ಒಂದು
ಚರ್ಚೆ, ಒಂದು ಸಮೀಕ್ಷೆಗಳ ಮೇಲೆ ಇಲ್ಲಿ ಒಂದು ಸ್ಪಷ್ಟ ಚಿತ್ರಣಗಳು ಗೊತ್ತಾಗ್ತಾ ಇಲ್ಲ ಇವಿಷ್ಟು ಕ್ಷೇತ್ರಗಳ ಮೇಲೆ. ಈಗ ಇನ್ನೊಂದು ಲಾಸ್ಟ್ ಕೊನೆಯದಾಗಿ ಇನ್ನೊಂದು ಕ್ಷೇತ್ರ ಇದೆ, ಅದೊಂದು ಕ್ಷೇತ್ರ ಯಾವ್ದಂತ ಹೇಳ್ತೇವೆ. ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರ ಪ್ರಮುಖ ಮಹಿಳಾ ಮಣಿಗಳು ಸ್ಪರ್ಧೆ ಮಾಡಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಇತ್ತು. ಇಲ್ಲಿ ಸ್ವಲ್ಪ ಒಂದು 4-5 ದಿವಸ ಹಿಂದ, ಮತದಾನಕ್ಕಿಂತ 4-5 ದಿವಸ ಹಿಂದ ಒಂದು ಬಿಜೆಪಿಯ ಪರವಾಗಿ ಎಲ್ಲೋ ಒಂದು ಬಿಜೆಪಿ ಪರವಾಗಿ ಗಾಳಿ ಇತ್ತು. ಆದರೂ ಕೂಡ ಇಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಳ್ಳೆ ಎಜುಕೇಟೆಡ್, ಮತ್ತೆ ಇವರಿಗೆ ಎಲ್ಲಿ ಬಿಸಿಲಾಗಿ ಬಂದು ಎಲ್ಲಿ ಪ್ರಚಾರ ಮಾಡ್ತಾರೆ ಇಲ್ಲೋ ಅಂತ ಮಂದಿಗೆ ಅಲ್ಲಿನ ಒಂದು ಕ್ಷೇತ್ರದವರಿಗಿತ್ತು. ಆದರೂ ಕೂಡ ನಾನು ಎಸಿಯಲ್ಲಿ ಕೂತು ಕೆಲಸ ಮಾಡುವಳಲ್ಲ, ಜನರ ಮಧ್ಯೆ ಬಂದು ಕೆಲಸ ಮಾಡುವಳು ಅಂತ ಹೇಳಿ ಅವರು ಬಿಸಿಲಲ್ಲಿ ಒಂದು ಚೆನ್ನಾಗಿ ಪ್ರಚಾರವನ್ನು ಮಾಡಿ, ಬಹಳ ಒಂದು ವಾಗ್ಮಿ ಕೂಡ, ಮಾತನ್ನು ಕೂಡ, ಒಂದು ಭಾಷಣಕಾರರು ಕೂಡ, ಹೀಗೆ ಒಂದು ಒಳ್ಳೆ ಎಜುಕೇಟೆಡ್ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇಲ್ಲಿ ಒಂದು ಹೆಜ್ಜೆ ಮುಂದಿದ್ದಾರೆ. ಆದರೂ ಕೂಡ ಈ GM ಸಿದ್ದೇಶ್ವರರ ಪತ್ನಿ ಗಾಯತ್ರಿ ಸಿದ್ದೇಶ್ವರರು ಕೂಡ ಒಂದು ಸ್ಪರ್ಧೆಯನ್ನು ಒಡ್ಡಿದ್ದಾರೆ ಅಂತ ಅಲ್ಲಿನ ಒಂದು ಬೂತ್ ಏಜೆಂಟ್ಗಳ ಮುಖಾಂತರ ಸುದ್ದಿ ಬರ್ತಾ ಇದೆ. ಇಲ್ಲಿ ರಿಸಲ್ಟ್ ಏನೂ ಕೂಡ ಆಗ್ಬಹುದು, ಯಾವುದೋ ಒಂದು ಪಕ್ಷ ಗೆಲುವನ್ನು ಕಾಣಬಹುದು. ಆದ್ರೆ ಈ ಕ್ಷೇತ್ರದಲ್ಲಿ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಪ್ರಕಾರ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ಹೆಜ್ಜೆ ಮುಂದಿದ್ದಾರೆ ಅಂತ ನನ್ನ ಅನಿಸಿಕೆ. ಆದ್ರೂ ಕೂಡ ಈ ಒಂದು ರಿಸಲ್ಟ್ ಕೂಡ 50-50 ಅಲ್ಲಿದೆ. ಈ ಒಂದು ರಿಸಲ್ಟ್ ಕೂಡ ಕಾದು ನೋಡುವ ಒಂದು ಪರಿಸ್ಥಿತಿಯಲ್ಲಿದೆ. ಯಾವ ಸಮೀಕ್ಷೆಯಲ್ಲೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ವೀಕ್ಷಕರೇ, ಇವಿಷ್ಟು ಕ್ಷೇತ್ರಗಳು. ಈಗ ಇನ್ನೊಂದು ಕ್ಷೇತ್ರ ಇದೆ. ಆ ಕ್ಷೇತ್ರನೂ ಕೂಡ ಒಂದು ಏನಪ್ಪಾ ಅನ್ನೋದನ್ನ ನೋಡೋಣ. ಈಗ ಇನ್ನೊಂದು ಮತಕ್ಷೇತ್ರ ಯಾವ್ದಪ್ಪ ಅಂದ್ರೆ ತುಮಕೂರು ಮತಕ್ಷೇತ್ರದಲ್ಲೂ ಕೂಡ ವಿ ಸೋಮಣ್ಣ ಅವರ ಬಗ್ಗೆ ಒಳ್ಳೆ ಗಾಳಿ ಇದೆ, ಒಳ್ಳೆ ಒಂದು ವಾತಾವರಣ ಇದೆ ಅಂತ ಎಲ್ಲರೂ ಕೂಡ ಒಂದು ಬಿಜೆಪಿ ಪರವಾಗಿ ಮಾತಾಡ್ತಾ ಇದ್ರು. ಆದ್ರೆ ಈಗ ಬರ್ತಕ್ಕಂಥ ಒಂದು ಕಾಂಗ್ರೆಸ್ ಕಾರ್ಯಕರ್ತರು, ಏಜೆಂಟರು ಎಲ್ಲ ಒಂದು ಅಳೆದು ತೂಗಿ ನೋಡಿದ್ರೆ ಇಲ್ಲಿ ಮುದ್ದೆ ಹನುಮೇಗೌಡರು ಕೂಡ ಒಂದು ಒಳ್ಳೆ ಪೈಪೋಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅಲ್ಲಿ ಏನಾದ್ರೂ ಕಮಾಲ್ ಮಾಡುವಂತ ಚಾನ್ಸಸ್ ಇದೆ ಮುದ್ದೆ ಹನುಮೇಗೌಡರು. ಇಲ್ಲಿ ಒಂದು ಮೋದಿ ಅವರ ಗ್ಯಾರಂಟಿ, ಮೋದಿ ಅಲೆಯಲ್ಲಿ ವಿ ಸೋಮಣ್ಣ ಅವರು, ನಾನು ಅವರ ಒಂದು ಏನಪ್ಪಾ ಅಂದ್ರೆ ಈ ತುಮಕೂರಿನ ಸಿದ್ಧಗಂಗಾ ಮಠ ಜೊತೆ ಒಂದು ಒಡನಾಟ, ಇವೆಲ್ಲವೂ ಕೂಡ ಅವರಿಗೆ ಪ್ಲಸ್ ಆಗುತ್ತೆ ಅಂತ ಅವರಿದ್ರೆ, ಇವರು ನನಗೆ ಗ್ಯಾರಂಟಿ ಯೋಜನೆಗಳ ಕೈ ಹಿಡಿತವೆ ಅಂತ ಮುದ್ದೆ ಹನುಮೇಗೌಡರು ಕೂಡ ಒಂದು ಒಳ್ಳೆ ಒಂದು ಟಕ್ಕಾಪರ್ ಕೊಟ್ಟಿದ್ದಾರೆ ಅಂತ ಅಲ್ಲಿಂದ ಒಂದು ಸುದ್ದಿಗಳು ಬರ್ತಾ ಇದೆ. ಈ ಕ್ಷೇತ್ರವು ಕೂಡ ಒಂದು 50-50 ಅಲ್ಲಿದೆ. ಇಲ್ಲೂ ಕೂಡ ಒಂದು ಸ್ಪಷ್ಟ ಚಿತ್ರಣವನ್ನು ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ತಾವು ಯಾರಾದರೂ ತುಮಕೂರದವ್ರು ನೋಡ್ತಾ ಇದ್ರೆ ಈ ಒಂದು ಕ್ಷೇತ್ರದ ಬಗ್ಗೆಯೂ ಕೂಡ ತಮ್ಮ ಅನಿಸಿಕೆಯನ್ನು ತಿಳಿಸಿ. ಇಷ್ಟು ಕ್ಷೇತ್ರಗಳು ಯಾವುದೇ ಒಂದು ಸಮೀಕ್ಷೆಯ ಮೂಲಕ ಒಂದು ಸ್ಪಷ್ಟ ಚಿತ್ರಣ ದೊರೆತಿಲ್ಲ. ಅದಕ್ಕಾಗಿ ತಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲವೂ ಮುಕ್ತವಾಗಿ ಮತ್ತೆ ಸಿಗೋಣ. ಹೀಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಾವು ಏನಾದರೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡತಕ್ಕಂಥ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಉಪಯುಕ್ತ ಮಾಹಿತಿಗಳು ನನ್ನ ಚಾನೆಲ್ ಬರ್ತಾ ಇರ್ತವೆ. ಮತ್ತೆ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.